ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ರಂಗದ ರಂಗೋಲಿ ಚಾನಲು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಒಂದು ಕ್ಲಿಪ್ ತೊಗೊಂಡಿದ್ದೆ. ಟೆಂಪಲ್ಗೆ ಹೊರಟಿದ್ದೆ. ಆಲ್ರೆಡಿ 9 ಆಗಿತ್ತು. ಅದಕ್ಕೂ ಮುಂಚೆ ದೇವರ ಪೂಜೆ ಮತ್ತು ರಂಗೋಲಿ ಬಿಡಿಸಿದ್ದು ಎಲ್ಲ ಆಗಿತ್ತು. ಇವತ್ತಿನ ವಿಡಿಯೋದಲ್ಲಿ ಗುರುವಾರದ ನನ್ನ ರಂಗೋಲಿ ಸ್ಪೆಷಲ್ ವಿಡಿಯೋನ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಇದು ಇವತ್ತಿನ ವಿಡಿಯೋನೇ. ಆ್ಯಕ್ಚುಲಿ ನಾನು ಶುಕ್ರವಾರ ಮತ್ತು ಸೋಮವಾರ ನಮ್ಮ ಮನೆ ದೇವರಿಗೆ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಮತ್ತು ಗುರುವಾರ ರಾಯರನ್ನ ಆರಾಧನೆ ಮಾಡೋ ದಿನದಿಂದ ನಾನು ಬೆಳಗ್ಗೆನೇ ಬೇಗನೆ ಎದ್ದೇಳ್ತೀನಿ ಆ 3 ಡೇಸು. ಇನ್ನು ಬೇರೆ ಟೈಮಲ್ಲಿ ಸ್ವಲ್ಪ 6:30ಗೆ ಎದ್ದೇಳ್ತೀನಿ. ನಾನು ಇವತ್ತು 4 ಎದ್ಬಿಟ್ಟು ಆಚೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವತ್ತು ಆಮೇಲೆ ಮನೆಯೆಲ್ಲ ಒರೆಸ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಿ ಸ್ನಾನದಿಂದ ಬಂದಮೇಲೆ ಹೊಸ್ಲಿಗೆ ನಾನು ಪೂಜೆಯನ್ನು ಮಾಡ್ತಾ ಇರೋದು. ಆಮೇಲೆ ಇಟ್ಟೆ ಅಂತ ಅಂದ್ಬಿಟ್ಟು, ಯಾಕಂದರೆ ಅದೆಲ್ಲ ಫುಲ್ಲು ಸ್ವಲ್ಪ ಡ್ರೈ ಆಗಲಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಬರೋಷ್ಟ್ರಲ್ಲಿ ಎಲ್ಲ ಆಗಿರುತ್ತೆ ಅಂದ್ಬಿಟ್ಟು ಅಲ್ಲಿಂದ ಬಂದು ಬಾಗಿಲಿಗೆ ಅರ್ಶಿನ ಕುಂಕುಮನ ಇಟ್ಬಿಟ್ಟು ರಂಗೋಲಿ ಬಿಡಿಸ್ತಾ ಇದ್ದೀನಿ. ಇವತ್ತು ತುಂಬ ಅಂದರೆ ತುಂಬ ಸಿಂಪಲ್ ಆದಂಥ ರಂಗೋಲಿನ ತೋರಿಸ್ತಾ ಇದ್ದೀನಿ. ಯಾಕಂದರೆ ತುಂಬ ಕಮ್ಮಿ ಇತ್ತು. ನಾನು ಎದ್ದಾಗಲೇ 4 ಎಲ್ಲ ಕೆಲಸ ಮಾಡಿ ನಾನು ಸ್ನಾನ ಮಾಡಿ ಆಚೆ ಬರೋಷ್ಟರಲ್ಲಿ ಆಲ್ರೆಡಿ 5:30 ಆಗೋಗ್ಬಿಟ್ಟಿತ್ತು. ಸೊ ಆಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಾಗಿತ್ತು. ಸೊ ಅದರಿಂದ ತುಂಬ ಅಂದರೆ ತುಂಬ ಸಿಂಪಲ್ ಆದಂಥ ರಂಗೋಲಿನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬಾಗಿಲಿಗೂ ಕೂಡ ಇವತ್ತು ಹೊಸ್ಲಿಗೆ ಕೂಡ ನಾನು ತುಂಬ ಸಿಂಪಲ್ಲಾಗೇ ಹಾಕಿದ್ದೀನಿ. ನೋಡಿ, ಅರ್ಶಿನ ಕುಂಕುಮ ಎಲ್ಲ ಹಿಟ್ಟಾಯಿತು. ಹೊಸ್ಲಿಗೆ ನಾನು ಈ ರೀತಿ ಗುರುವಾರ ಅಂದರೆ ಒಟ್ಟಿನಲ್ಲಿ ಪ್ರತಿದಿನ ರಂಗೋಲಿ ಹಾಕೋದ್ರಿಂದ ಇಷ್ಟಾದ್ರೂ ನೀಟಾಗಿ ನಾನು ಹಾಕಿರ್ತೀನಿ ಅಂತಲೇ ಹೇಳ್ಬೋದು. ಇದು ನಾನು ಹೊಸ್ಲಿಗೆ ಹಾಕುವಂತಹ ಒಂದು ರಂಗೋಲಿ ಆಗಿದೆ. ಯಾರೆಲ್ಲ ಬಿಗಿನರ್ಸು ಕಲಿತಾ ಇದ್ದಾರೋ ತುಂಬ ಈಸಿ ಆಗುತ್ತೆ, ನೋಡ್ಕೊಳ್ಳಿ. ಇದಾದಮೇಲೆ ನಾನು ಈ ಮ್ಯಾಟ್ ಬಗ್ಗೆ ಹೇಳಬೇಕು. ಈ ಮ್ಯಾಟ್ ಬಗ್ಗೆ ಹೇಳಬೇಕು ಅಂದರೆ ನೀವು ಕೊನೆವರೆಗೂ ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ಯಾರೆಲ್ಲ ರಂಗೋಲಿ ಚಾನಲ್ನ ಶುರು ಮಾಡಿದ್ರಲ್ಲ ಅವ್ರಿಗೂ ಯೂಸ್ ಆಗುತ್ತೆ, ಮತ್ತು ಇದು ಮನೆಗೂ ಕೂಡ ಯೂಸ್ ಆಗುತ್ತೆ. ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಹೇಳ್ಬೇಕಂದ್ರೆ ಅವರು ನನಗೆ ಜಸ್ಟು ಒಂದು ಕ್ಲಿಪ್ ತೊಗೊಂಬಂದಿದ್ದೀನಿ ಅಷ್ಟೇ. ನಾನು ತೊಗೊಳಕ್ಕೆ ಹೋದಾಗ ಇಷ್ಟ ಆಯಿತು, ಸೊ ಎಲ್ಲರಿಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಬಂದಿದ್ದೀನಿ. ನೋಡಿ, ಈಗ ಹೊಸ್ಲಿಗೆ ಇಷ್ಟು ನೀಟಾಗಿ ಇಷ್ಟು ಸಿಂಪಲ್ಲಾಗಿ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಹೊಸ್ಲಿಗೆ ರಂಗೋಲಿನ ಹಾಕ್ತೆ. ನಂತರ ಒಂದು ಕುಬೇರ ರಂಗೋಲಿನ ಹಾಕ್ತಾ ಇದ್ದೀನಿ. ನೋಡಿ, ಯಾವುದೇ ಒಂದು ಚುಕ್ಕಿನ ಹಿಡ್ದಲೆ ಜಸ್ಟು ಲೈನ್ನ ಹಾಕ್ಕೊಂಡು ಅದರಲ್ಲಿ ಒಂದು ಕುಬೇರ ರಂಗೋಲಿ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ 2 ಈಕ್ವಲ್ ಲೈನ್ ಹಾಕ್ಕೊಂಡು ಅದರಲ್ಲಿ ಒಂದು ಶಾರ್ಟು ಇನ್ನೊಂದು ಶಾರ್ಟು ಲೈನ್ನ ಹಾಕ್ಕೊಂಡ್ರೆ ಈ ರೀತಿ ಆಗುತ್ತೆ. ನಂತರ ಬಾಗಿಲಿಗೆ ಹೊಸ್ಲಿಗೆ ಒಂದು ಹೂವನ್ನ ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಬಾಗಿಲಿಗೆ ಒಂದು ಕಳೆ ಬಂತು ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಹೇಳೋದು ಪ್ರತಿನಿತ್ಯ ಬಾಗಿಲಿಗೆ ಒಂದು ರಂಗೋಲಿನ ಹಾಕಿ ಅಂತ ಅಂದ್ಬಿಟ್ಟು. ಈಗ ನಾನು ಅದ್ರ ಕೆಳಗೆ ಒಂದು ರಂಗೋಲಿನ ಹಾಕ್ತಾಯಿದ್ದೀನಿ. ಮತ್ತು ಬಾಗಿಲಿಗೆ 5ರಿಂದ 3 ಚುಕ್ಕಿನ ಇಟ್ಕೊಂಡು ರಂಗೋಲಿನ ಬಿಡಿಸ್ತಾ ಇದ್ದೀನಿ. ನೋಡಿ, ಮಧ್ಯ ಚುಕ್ಕಿ ಯಾವಾಗಲೂ ತೋರಿಸುವ ಹಾಗೆ 5ರಿಂದ 3 ಚುಕ್ಕಿನೇ ಇಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿದೆ. ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಯಾವ ರಂಗೋಲಿ ಹಾಕಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿರಲಿಲ್ಲ. ಸ್ಪಾಟಲ್ಲಿ ಬಿಟ್ಟಂತಹ ರಂಗೋಲಿ, ಅದು ಬೇರೆ ತುಂಬಾ ಟೈಮ್ ಆಗಿತ್ತು. ಈಗ ದೊಡ್ಡ ರಂಗೋಲಿ ಏನು ಬೇಡ, ತುಂಬ ಈಸಿಯಾಗಿರೋದು ತುಂಬ ಸಿಂಪಲ್ಲಾಗಿರೋದೇ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಅಂದರೆ ಯಾಕೆ ಅಂತಂದರೆ ನನಗೆ ತುಂಬ ಟೈಮ್ ಕಮ್ಮಿ ಇತ್ತು. ಗುರುವಾರ ಏನಾದರೂ ಸ್ವಲ್ಪ ಪೂಜೆನೂ ಲೇಟ್ ಆಗಿಬಿಟ್ರೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ರು ಲೇಟ್ ಆಗಿಬಿಡುತ್ತೆ. ಯಾಕಂದರೆ ವೀಕ್ಷನ್ಗೆ 8 ಎಲ್ಲ ಗಾಡಿ ಬಂದುಬಿಡುತ್ತೆ, ವ್ಯಾನ್ ಬಂದುಬಿಡುತ್ತೆ. ನಾನು ಅಡುಗೆ ಬೇಗ ಮಾಡಿದ್ರು 1/2 ಅವರ್ ಮುಂಚೆ ಅವಳಿಗೆ ಕೊಡಬೇಕು ಊಟ ತಿನ್ನೋಕ್ಕೆ. ಅವಳು ತಿನ್ನೋಕ್ಕೆ ಏನಿಲ್ಲ ಅಂದರೂ 1/2 ಅವರ್ 3/4 ಅವರ್ ಮಾಡ್ತಾಳೆ, ಬರೀ ತಿನ್ನೋಕ್ಕೋಸ್ಕರನೇ. ಸೊ ಅದಕ್ಕೋಸ್ಕರನೇ ಬೇಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಸಿಂಪಲ್ಲಾಗಿರೋಂತಹ ರಂಗೋಲಿನ ಇವತ್ತು ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಅದನ್ನು ಕೂಡ ತುಂಬ ಗ್ರ್ಯಾಂಡಾಗೆ ಬಂತು ಅಂತಲೇ ಹೇಳ್ಬೋದು. ರಂಗೋಲಿ ಯಾವುದೇ ಕಲರ್ನ ಯೂಸ್ ಮಾಡಿಲ್ಲ, ಒಂದು ವೈಟ್ ಫ್ಲೋರ್ನ ಯೂಸ್ ಮಾಡಿಬಿಟ್ಟು, ಅಂದರೆ ವೈಟ್ ರಂಗೋಲಿನ ಯೂಸ್ ಮಾಡಿಬಿಟ್ಟು ಬಿಡಿಸಿರೋ ಅಂಥದ್ದು ಗುರುವಾದ ರಂಗೋಲಿ. ಬಟ್ ಆದ್ರೂ ಮಾರ್ನಿಂಗು ಚಳಿ ಅಂದರೆ ಚಳಿ. ನಮ್ಮ ಮನೇಲಿ ನಾವು ಟಾಪಲ್ಲಿರೋದ್ರಿಂದ ತುಂಬ ಬೆಳಕು ಕಾಣಿಸ್ತಿದೆ ಅಷ್ಟೇ. ನಿಮಗೆ ನಾನು ರಂಗೋಲಿ ಹಾಕಬೇಕಾದ್ರೆ ಜಸ್ಟ್ 5:30 ಅಷ್ಟೇ. ಸೊ 5:30ಗೆ ಅಷ್ಟು ಬೆಳಕಿತ್ತು. ಮತ್ತು ಅಷ್ಟೆಲ್ಲ ಏನು ತುಂಬ ಅಂದರೆ ತುಂಬ ಚಳಿ ಇತ್ತು. ಅಷ್ಟು ಚಳಿ ಆಗ್ತಾಯಿದೆ ಈ ನಡುವೆ. ನಾವು ಟಾಪಲ್ಲಿರೋದ್ರಿಂದ ತುಂಬ ಅಂದರೆ ತುಂಬಾ ಚಳಿ ಇದೆ. ನನಗೆ ಒಂದೊಂದು ಸಲ ಎದ್ದೋಳಕ್ಕೆ ಆಗೋದಿಲ್ಲ. ಇವತ್ತು ಅಷ್ಟೇ ಅಲಾರಾಮ್ ಇಟ್ಕೊಂಡು ಮಲಗಿದ್ದೆ. ಆ್ಯಕ್ಚುಲಿ ನಾನು ಇಟ್ಟಿದ್ದು ನಿಮಗೆ ಗೊತ್ತಿಲ್ಲ, 3:30ಗೆ ಅಲಾರಾಮ್ ಇಟ್ಟಿದ್ದಕ್ಕೆ ನಾನು ಎದ್ದಿರೋದು ಯಾವಾಗ ಗೊತ್ತಾ? 4 ಅಲಾರಾಮ್ ಅಂದರೆ ಇಟ್ಟೆ, ಅಂದರೆ ಅರ್ಧ ಗಂಟೆ ಹೊಡ್ಕೊತಾನೇ ಇತ್ತು. ನಾನು ಯಾವಾಗಲೂ ಅಷ್ಟೇ 1/2 ಅವರ್ 1 ಅವರ್ ಮುಂಚೆನೇ ಅಲಾರಾಮ್ ಇಟ್ಟಿರ್ತೀನಿ. ಯಾಕಂದರೆ ಆ ಟೈಮ್ಗೆ ಕರೆಕ್ಟಾಗಿ ಎದ್ದೋಳಲ್ಲ ನಾನು. ಸೊ ಅದಕ್ಕೋಸ್ಕರ ಅದೊಂದು ಬುದ್ಧಿ ಇದೆ. ಅದರಲ್ಲೂ ಈ ಚಳಿಲಂತೂ ಕೇಳ್ಕೊಳ್ಳೇಬೇಡಿ, ಎದ್ದೋಳಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು. ನೋಡಿ, ತುಂಬ ಸಿಂಪಲ್ ಅಂದರೆ
ತುಂಬ ಸಿಂಪಲ್ ಆದಂತಹ ಒಂದು ರಂಗೋಲಿ ಕ್ರಿಯೇಟ್ ಆಯಿತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇದು ಪ್ರಿಪೇರ್ ಮಾಡಿಕೊಂಡು ಬಿಡಿಸಿದಂಥ ರಂಗೋಲಿ ಅಲ್ಲ, ಸ್ಪಾಟಲ್ಲಿ ಬಿಡಿಸಿದಂಥ ರಂಗೋಲಿ. ಇಲ್ಲಿ ಮಧ್ಯದಲ್ಲಿ ಒಂದು ಶಂಖನ ಕೊಡ್ತೀನಿ. ಒಂದೊಂದು ಚುಕ್ಕಿ ಮಿಕ್ಕಿತ್ತಲ್ವಾ, ಆ ಚುಕ್ಕಿಗೆ ಒಂದು ಶಂಖನ ಆ್ಯಡ್ ಮಾಡ್ತಾಯಿದ್ದೀನಿ ಅಡಿಷ್ನಲ್ ಆಗಿ. 3 ಫ್ಲವರ್ ಬಂದಿದೆ, 3 ಶಂಖ ಬಂದಿದೆ ಅಂತಲೇ ಹೇಳ್ಬೋದು. ಶಂಖ ಯಾಕೆ ಹಾಕ್ತೆ ಅಂತ ಅಂದರೆ, ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ರಾಯರಿಗೆ ಶ್ರೀಕೃಷ್ಣ ಪರಮಾತ್ಮ ಅಂದರೆ ತುಂಬಾ ಇಷ್ಟ. ಸೊ ಅವರ ಒಂದು ಅದಕ್ಕೋಸ್ಕರನೇ ನಾನು ಕೂಡ ಶಂಖನ ಯೂಸ್ ಮಾಡಿದೆ ರಂಗೋಲಿ ಅಂತಲೇ ಹೇಳ್ಬೋದು. ಇನ್ನೂ ನನ್ನ ಮಕ್ಕಳು ಮಲಗಿದ್ರು, ರಂಗೋಲಿ ಬಿಡಿಸಿ ಪೂಜೆ ಮಾಡಿ ಆದಮೇಲೆ ಅವ್ರನ್ನ ಎಬ್ಬರಿಸೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ರೆಡಿ ಮಾಡ್ತಾಯಿದ್ದೆ. ಇಲ್ಲಿ ಫಸ್ಟು ಬಂದು ರಂಗೋಲಿನ ಹಾಕ್ಬಿಟ್ಟು ನಂತರ ಹೋಗ್ಬಿಟ್ಟು ಪೂಜೆಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಹೋದೆ. ಅದಕ್ಕೂ ಮುಂಚೆ ನೋಡಿ ಫೈನಲ್ ಆಗಿ ಈ ಥರ ಬಂತು. ಇಷ್ಟೇ ನಾನು ಹಾಕಿದ್ದು ಇವತ್ತು ರಂಗೋಲಿ. ನೋಡಿ ತುಂಬ ಸಿಂಪಲ್ ಅಂದರೆ ಸಿಂಪಲ್ಲು. ಅದಕ್ಕೊಂದು ಫ್ಲವರ್ನ ಇಟ್ಟೆ. ಯಾವಾಗಲೂ ರಂಗೋಲಿ ಬಿಡಿಸಾದ್ಮೇಲೆ ಫ್ಲವರ್ನ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಾಗಿಲು ಮುಂದೆ ಅಂತಲೇ ಹೇಳ್ಬೋದು. ನಂತರ ಬಂದು ಇಲ್ಲಿ ಅಂದರೆ ನಿಮಗೆ ರೆಡಿ ಮಾಡಿದ್ದನ್ನ ತೋರಿಸ್ಲಿಲ್ಲ. ಅಲ್ಲಿಂದ ಬಂದುಬಿಟ್ಟು ಪೂಜೆಗೆ ರಾತ್ರಿನೇ ಎಲ್ಲ ಹೂವು ಎಲ್ಲ ರೆಡಿ ಮಾಡಿ ಕಟ್ಟಿದ್ದೆ. ಅದಾದಮೇಲೆ ಬಂದುಬಿಟ್ಟು ಪೂಜೆ ರೆಡಿ ಮಾಡಿದೆ. ನೋಡಿ ಇದು ದೇವ್ರ ಮನೆ ಬಾಗಿಲಿಗೆ ಹಾಕೋದಂಥ ರಂಗೋಲಿ ನಂದು. ಇಲ್ಲಿ ಅಷ್ಟೇ ಎಳೆಗಳನ್ನ ಯೂಸ್ ಮಾಡಿಬಿಟ್ಟು ಹಾಕಿದ್ದೀನಿ. ಅಲ್ಲಿ ಮಾತ್ರ ಸ್ವಲ್ಪ ಕಲರ್ನ ಯೂಸ್ ಮಾಡಿದೆ. ಮತ್ತು ಇದು ಒಂದು ಪೂಜೆ ಮಾಡಿದಂಥ ಒಂದು ಕ್ಲಿಪ್ ತೊಗೊಂಡಿದ್ರು, ನನ್ನ ಮಗಳು ತೊಗೊಂಡಿದ್ಲು. ಆಮೇಲೆ ನೈವೇದ್ಯ ಮಾಡಿಬಿಟ್ಟು ಕಾಯಿ ಹೊಡೆದ್ಬಿಟ್ಟು ಪೂಜೆನ ಮುಗಿಸ್ಬಿಟ್ಟು ಬೇಗ ಬೇಗ ಪೂಜೆ ಮುಗಿಸೋಣ, ಪೂಜೆ ಎಲ್ಲ ಆದರೆ ಎಲ್ಲ ಕೆಲಸ ಆಗ್ದಂಗೆ ಅಂದ್ಬಿಟ್ಟು ರಾಯರಿಗೆ ನಮಸ್ಕಾರವನ್ನು ಹಾಕಿ ಕಡೆದಾಗಿ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ನೋಡಿ ತುಂಬಾ ಅಂದರೆ ತುಂಬ ಬ್ಯೂಟಿಫುಲ್ ಅನಿಸ್ತು ಇವತ್ತು. ಯಾಕಂದರೆ ಇದೇ ಫಸ್ಟ್ ಟೈಮು ಗುರುವಾರದ ಲಾಗ್ ಮಾಡಿದ್ದು ನಾನು ಅಂತಲೇ ಹೇಳ್ಬೋದು. ಆವಾಗಲೇ ಹೇಳ್ದಂಗೆ ನಾನು ಮ್ಯಾಟ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ನೋಡಿ ನಾನು ಹೋಗಿದ್ದು ಸುಂಕದಕಟ್ಟೆಯಲ್ಲಿರುವಂತಹ ಒಂದು ಭವಾನಿ ಎಂಟರ್ಪ್ರೈಸಸ್ ಅಂಗಡಿಗೆ ಹೋದೆ. ಅಲ್ಲಿ ಕೇಳೋಣ ಅಂದ್ಬಿಟ್ಟು ಹೋಗಿದ್ದು. ಆ್ಯಕ್ಚುಲಿ ಆ ಮ್ಯಾಟ್ ಸಿಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಅಲ್ಲಿ ಹೋದಾಗ ಇಷ್ಟೆಲ್ಲ ಇತ್ತು. ಅಂದರೆ ಗ್ರಾಸು, ಮನೆ ಮ್ಯಾಟ್ ಹಾಕ್ತೀವಲ್ಲ ಅದು, ಆಮೇಲೆ ಮನೆಗೆ ಹಾಕ್ತಿರುವಂತಹ ವಾಲ್ ಸ್ಟಿಕ್ಕರ್ಸ್ ಆಗಿರ್ಬೋದು, ಕಿಚನ್ಗೆ ಹಾಕುವಂತಹ ವಾಲ್ ಸ್ಟಿಕ್ಕರ್ ಆಗಿರ್ಬೋದು, ಎಲ್ಲ ಆಲ್ ಟೈಪ್ಸ್ ಆಫ್ ವಾಲ್ ಸ್ಟಿಕ್ಕರು ಇಲ್ಲೂ ಇತ್ತು. ಮತ್ತು ಮ್ಯಾಟ್ಸ್ ಕೂಡ ಇತ್ತು ಅಂತಲೇ ಹೇಳ್ಬೋದು. ಇವರು ಆ್ಯಕ್ಚುಲಿ ಇವಾಗ ನೋಡ್ತಾ ಇದ್ದೀರಲ್ಲ, ಇವ್ರು ಬಂದು ಔಟ್ಸೈಡ್ ಹೋಗ್ತಾರಂತೆ ಫೀಲ್ಡ್ಗೆ. ಈ ಅಂಗಡಿಯಲ್ಲಿ ಇರುವಂತಹವರು ಇವರು ಸುದೀಪ್ ಅಂತ ಅಂದ್ಬಿಟ್ಟು ಇವರು ಅಂಗಡಿಲೇ ಇರ್ತಾರೆ. ಸೊ ಇಲ್ಲಿ ಸ್ಟಾರ್ಟಿಂಗು 15 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ಅಡಿಗೆ. ಸೊ ಎಲ್ಲ ರೀತಿಯ ಒಂದು ಮ್ಯಾಟ್ಸು ಸಿಗುತ್ತೆ. ನಂಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಇದು ಗೂಗಲ್ ರಿವ್ಯೂ ಕೂಡ ಇದೆ ಅವ್ರದ್ದು. ನೋಡಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅವ್ರಿಗೆ ನಿಮಗೆ ಅವ್ರದ್ದು ನೇಮು ಬಂದು ಫ್ಲೋರಿಂಗ್ ಡಿಸೈನರ್ ಅಂತ, ಭವಾನಿ ಫ್ಲೋರಿಂಗ್ ಡಿಸೈನ್ ಅಂತ ಅಂದ್ಬಿಟ್ಟು ಸಿಗುತ್ತೆ. ಸೊ ನೀವು ಗೂಗಲಲ್ಲಿ ಚೆಕ್ ಮಾಡ್ಬೋದು. ಗೂಗಲಲ್ಲಿ ಚೆಕ್ ಮಾಡಿ ಒಂದು ಸಲ ನೋಡಿ. ಆಮೇಲೆ ಇಲ್ಲಿ ನಮ್ಗೆ ಯಾವುದೇ ರೀತಿಯಿಂದ ಸಿಗುತ್ತೆ ಅಂದರೆ ವಿನಿ ಫ್ಲೋರಿಂಗು, ವಾಲ್ ಟು ವಾಲ್ ಕ್ರಾಫ್ಟರ್ಸು, ವಾಲ್ಪೇಪರ್ಸು, ಆರ್ಟಿಫಿಷಿಯಲ್ ಗ್ಲಾಸು, ವುಡನ್ ಫ್ಲೋರಿಂಗು, ಡೋರ್ ಮ್ಯಾಟು, ವರ್ಟಿಕಲ್ ಗಾರ್ಡನ್ನು, ಆಮೇಲೆ ಶ್ಯಾಡೆಂಟು, ಸೇಫ್ಟಿ ನೆಟ್ಟು, ರೋಲರ್ ಬ್ಲಿಂಡ್ಸು, PVR ಬ್ಲಿಂಡ್ಸು, ರಬ್ಬರ್ ಮ್ಯಾಟ್ಸು, ಆಮೇಲೆ ಪಿಜಾನ್ ನೆಟ್ಟು, EST ಮ್ಯಾಟ್ ಅಂತ ಬರುತ್ತೆ. ಈ ಎಲ್ಲ ರೀತಿಯ ಮ್ಯಾಟ್ಸ್ಗಳು ಕೂಡ ಸಿಗುತ್ತೆ. ಲಾಸ್ಟಲ್ಲಿ ನಾನು ವಿಸಿಟಿಂಗ್ ಕಾರ್ಡ್ನ ಮೆನ್ಷನ್ ಮಾಡಿದ್ದೀನಿ ನೋಡಿ. ಇವಾಗ ತೋರಿಸ್ತಾ ಇರೋವಂಥದ್ದು ಅವರು ಕಿಚನ್ ವಾಲ್ಪೇಪರ್ ಸ್ಟಿಕ್ಕರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ನಾನೇ ತೊಗೊಂಡಿದ್ದು, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಯಾಕಂದರೆ ನಾನು ಎಷ್ಟೊಂದು ಸರ್ಚ್ ಮಾಡಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ತೊಗೊಂಡಿದ್ದು. ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ. ನೋಡಿ ಯಾವುದೆಲ್ಲ ಸಿಗುತ್ತೆ ಅಂದ್ಬಿಟ್ಟು ನಾನು ವಿಸಿಟಿಂಗ್ ಕಾರ್ಡು ಕೂಡ ಬ್ಯಾಕ್ ಸೈಡ್ ಹಾಕಿದ್ದೀನಿ. ಫ್ರಂಟಲ್ಲಿ ಅವ್ರದ್ದು ಅಡ್ರೆಸ್ ಇದೆ, ಅದನ್ನು ತೊಗೊಳ್ಳಿ ಅಂತ ಹೇಳ್ತಾ ಲಾಸ್ಟಲ್ಲಿ ಅವರು ನನಗೆ ಒಂದು ಗಿಫ್ಟ್ ಅಂತಲೇ ಕೊಟ್ಟರು. ಪಾಪ ನಾನು ಇನ್ನೂ ಅರ್ನ್ ಆಗ್ತಾ ಇಲ್ಲ ಸರ್, ನನ್ನೊಂದು ಪ್ರಮೋಷನ್ ಚಾನಲ್ ಅಲ್ಲ, ನಾನು ಪ್ರಮೋಷನ್ ಏನೂ ಮಾಡ್ತಾ ಇಲ್ಲ ಅಂದಿದ್ದಕ್ಕೆ ಪರವಾಗಿಲ್ಲ ಮ್ಯಾಮ್ ಇಟ್ಕೊಳ್ಳಿ ಅಂದ್ಬಿಟ್ಟು ಒಂದು ಗ್ರಾಸ್ದು ಮ್ಯಾಟ್ ಕೂಡ ಕೊಟ್ಟರು. ಅದನ್ನು ಒಂದು ಕ್ಲಿಪ್ ತೊಗೊಳ್ಳೋದು ಮರ್ತ್ಬಿಟ್ಟೆ ಇದರೊಳಗೆ ಅಷ್ಟೇ. ಬಟ್ ಯಾರೆಲ್ಲ ಮೊದಲನೇ ಟೈಮು ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ, ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತೀನಿ. ಮತ್ತೊಂದು ವಿಡಿಯೋಗೆ ಮತ್ತೊಂದು ಮಾತುಕತೆಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.